ನಮ್ಮ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಎಲ್ಲರ ನಾಯಕರು ಆದಂಥ ಸನ್ಮಾನ್ಯ ಕುಮಾರಣ್ಣವರು ಇವತ್ತು ಕೇಂದ್ರ ಮಂತ್ರಿಯಾಗಿ ಅವರು ಇಡೀ ರಾಷ್ಟ್ರವನ್ನು ಕೆಲಸ ಮಾಡಬೇಕಾದ ಒಂದು ಅನಿವಾರ್ಯತೆ ಇರೋದ್ರಿಂದ ಅವರು ಡೆಲ್ಲಿಯಲ್ಲೇ ಭಾಳ ಸಮಯವನ್ನು ಕಳೆಯುವಂಥ ಒಂದು ಕೆಲಸ ಅವ್ರಿಗೂ ಜವಾಬ್ದಾರಿ ಇರೋದ್ರಿಂದ ಸನ್ಮಾನ್ಯ ದೇವೇಗೌಡರು ಅವರ ಒಂದು ಆರೋಗ್ಯ ದೃಷ್ಟಿಯಿಂದ ಡಾಕ್ಟ್ರ ಒಂದು ಸಲಹೆ ಏನು ಹೇಳಿದ್ದಾರೆ ಅದರಿಂದ ಅವರು ಕೂಡ ಜಾಸ್ತಿ ಪ್ರವಾಸಗಳನ್ನ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರನೇ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಲೀಡ್ ಮಾಡಿ ಯುವ ರಾಜ್ಯ ಘಟಕದ ಅಧ್ಯಕ್ಷರಾಗಿ ನಮ್ಮ ಪಕ್ಷವನ್ನು ಎಲ್ಲ ಕಡೆ ಕೂಡ ಅವರು ಈಗ ಹೋಗ್ತಾ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಆಗಲೇ 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ನೀವು ಹೇಳಿದಂಗೆ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇಲ್ಲ ಅಷ್ಟೇ, ಬಟ್ಟು ಅಂಡರ್ ಕರೆಂಟ್ ಎಲ್ಲೆಲ್ಲಿ ಪಾಸ್ ಆಗಬೇಕೋ ಅದು ಪಾಸ್ ಆಗ್ತದೆ. ಆ ಕೆಲಸವನ್ನು ನಮ್ಮ ಶಾಸಕರು ಮತ್ತು ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರುಗಳು, ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ, ಮಾಡ್ತಾ ಇಲ್ಲ ಅಂತ ಏನಿಲ್ಲ. ಬಟ್ ಈಗ ಚುನಾವಣೆ ಇನ್ನೇನು ZP TP ಬರುತ್ತೆ ಅಂತೇಳಿ ನಿರೀಕ್ಷೆಯಲ್ಲಿ ಇದ್ದೀವಿ. ಸೊ ಆ ಸಂದರ್ಭದಲ್ಲಿ ಈಗ ಜಿಲ್ಲಾವಾರು ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಕನಸಿನ ಒಂದು ಏನು ಇದೆ, ಅದನ್ನು ಈಗ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಲೇಬೇಕು. NDA ಜೊತೆಯಲ್ಲಿ ನಮ್ಮ ಮೈತ್ರಿ ಮುಂದುವರಿತದೆ.